ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಭಾರತಿ ವ್ಲಾಗ್ಸ್. ಫ್ರೆಂಡ್ಸ್, ಬನ್ನಿ ಇವತ್ತು ಟೈಲರ್ ಮಾಡೋಕ್ಕೆ ಏನೇನು ಬೇಕು ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಬೇಕಾಗುತ್ತೆ. ಟೇಪು, ಇದು ನೋಡ್ತಾ ಇದ್ದೀರಲ್ಲ ದೊಡ್ಡದಾಗಿ ಬಂದಿರೋದೆಲ್ಲ ನಾವು ಬ್ಲೌಸ್ನ ಅಳತೆ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಇನ್ನೊಂದು ಸೈಡು ಚಿಕ್ಕದಾಗಿ ಬರೆದಿರ್ತಾರೆ ಅಕ್ಷರ, ಅದು ಬಂದು ನಾವು ಬ್ಲೌಸ್ ತೊಗೊಂಬರ್ತೀವಲ್ಲ ಅಂಗಡಿನಿಂದ 1 ಮೀಟ್ರ್ ಕೊಡಿ 2 ಮೀಟ್ರ್ ಕೊಡಿ ಅಂತ, ಅದು ಈ ಚಿಕ್ಕ ಅಕ್ಷರದಲ್ಲಿರೋದು ನಾವು ತೊಗೊಂಬರೋದು. ನಾವು ಇದೇನು ಯೂಸ್ ಮಾಡಲ್ಲ, ಬಟ್ ಒಂದು ಕಡೆ ದೊಡ್ಡದು ಒಂದು ಕಡೆ ಚಿಕ್ಕದಿರುತ್ತೆ. ಈ ಥರದ್ದು ಒಂದು ಟೇಪ್ ಬೇಕಾಗುತ್ತೆ. ನೋಡಿ, ಒಂದು ಕಡೆ ದೊಡ್ಡದಾಗಿ ಬರ್ತಿರ್ತಾರೆ, ಇನ್ನೊಂದು ಕಡೆ ಚಿಕ್ಕದಾಗಿ ಬರ್ತಿರ್ತಾರೆ. ಓಕೆ ಫ್ರೆಂಡ್ಸ್, ಈ ಥರ ಒಂದು ಟೇಪ್ ತಗೊಳ್ಳಿ. ಇದು ಟೈಲರ್ ಮಾಡೋಕ್ಕೆ ತುಂಬ ಮುಖ್ಯ ಆಗುತ್ತೆ. ಮತ್ತು ಸಿಸರ್ ನೋಡ್ತಾ ಇದ್ದೀರಲ್ಲ, ಈ ಥರ ಒಂದು ಸಿಸರ್ ತಗೊಳ್ಳಿ. ನಾನು 10 ಇಂಚಸ್ ತಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವ್ದು ಅವೈಲೇಬಲ್ ಇದ್ದರೆ ಅದು ತಗೊಳ್ಳಿ. ನೋಡಿ, ಇದು 10 ಇಂಚಸ್ಸು. ಇದು ತುಂಬ ಶಾರ್ಪಾಗಿರುತ್ತೆ. ಬ್ಲೌಸ್ ಕೂಡ ತುಂಬ ಚೆನ್ನಾಗಿ ಕಟ್ಟಾಗುತ್ತೆ. ಬ್ಲೌಸು ಡ್ರೆಸ್ಸು ಯಾವ್ದು ಬೇಕಾದರೂ ತುಂಬ ಚೆನ್ನಾಗಿ ಕಟ್ಟಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಇದು ರೇಟ್ ಬಂದು 250 ರೂಪಾಯಿ 10 ಇಂಚಸ್ಸು. ಯಾವ ಬ್ರ್ಯಾಂಡ್ ಅಂತ ಗೊತ್ತಿಲ್ಲ, ನಾನು ಟೈಲರ್ ಅಂಗಡಿಲಿ ತೊಗೊಂಬಂದಿದ್ದು. ನೋಡಿ, ಈ ಥರದೊಂದು ಸಿಸರ್ ತಗೊಳ್ಳಿ. ಮತ್ತು ಥ್ರೆಡ್ಡು, ಇದು ಗೊತ್ತು, ಬಟ್ಟೆ ಹೊಲಿಯೋಕ್ಕೆ ಈ ಥ್ರೆಡ್ಡು ಯೂಸ್ ಮಾಡ್ತೀವಿ. ಮತ್ತು ನಾನು ಫಸ್ಟೆಲ್ಲ ಇದೇ ಸಿಸರಲ್ಲಿ ಕಟ್ ಮಾಡ್ತಾಯಿದ್ದಿದ್ದು. ನಿಮ್ಮ ಹತ್ರ ಈ ಥರ ಸಿಸರ್ ಇದ್ರೂ ಯೂಸ್ ಮಾಡ್ಕೊಬೋದು, ಏನು ಪರವಾಗಿಲ್ಲ. ಹೋಗ್ತಾ ಹೋಗ್ತಾ ಬೇಕಂದರೆ ಅದು ದೊಡ್ಡ ಸಿಸರ್ ತೊಗೊಬೋದು. ಮತ್ತು ಮಾರ್ಕರು, ಇದು ಬ್ಲೌಸು ಡ್ರೆಸ್ಸು ಎಲ್ಲ ಮಾರ್ಕ್ ಮಾಡೋಕ್ಕೆ ಇದು ಯೂಸ್ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಈ ಥರ ಒಂದು ಮಾರ್ಕರ್ ಬೇಕಾಗುತ್ತೆ. ಮತ್ತು ಸ್ಕೇಲು, ನಾವು ಬ್ಲೌಸ್ಗೆಲ್ಲ ಸ್ಟ್ರೈಟಾಗಿ ಲೈನ್ ಆಗಬೇಕಂದ್ರೆ ಈ ಸ್ಕೇಲ್ನ ಯೂಸ್ ಮಾಡ್ತೀವಿ. ಇದು ಪ್ಲ್ಯಾಸ್ಟಿಕಲ್ಲೂ ಇರುತ್ತೆ, ಇಲ್ಲ ಈ ಥರ ಕಬ್ಬಣದಲ್ಲೂ ಇಸ್ಕೊಬೋದು. ಇದು ತುಂಬ ಸ್ಟ್ರಾಂಗ್ ಇದೆ, ಅದಕ್ಕೋಸ್ಕರ ನಾನು ಇದು ತಗೊಂಡಿದ್ದೀನಿ. ಇದೊಂದು ಸ್ಕೇಲ್ ಬೇಕಾಗುತ್ತೆ ಲೈನ್ಸ್ ಹಾಕೋಕ್ಕೆ. ಮತ್ತು ಈ ಥರ ಒಂದು ಸ್ಕೇಲ್ ಬೇಕಾಗುತ್ತೆ. ಇದೆಲ್ಲ ಆರ್ಮೋಲು, ಬ್ಲೌಸ್ ಸ್ಲೀವ್ ಆರ್ಮೋಲೆಲ್ಲ ಬ್ಲೌಸ್ನ ಎಳಿಬೇಕಂದ್ರೆ ಇದು ಬೇಕಾಗುತ್ತೆ. ಮತ್ತು ಈ ಥರದ ಸ್ಕೇಲ್ ಬಂದು ನಾವು ನೆಕ್ ರೌಂಡಿಗೆ, ಆರ್ಮೋಲ್ ರೌಂಡ್ಗೆ ಎಲ್ಲ ಯೂಸ್ ಮಾಡ್ತೀವಿ. ಅದು ಹೋಗ್ತಾ ಹೋಗ್ತಾ ಯಾವ ಥರ ಯೂಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮತ್ತು ಇದು ಗುಂಡು ಸೂದಿ, ಇದು ಬಂದು ಬ್ಲೌಸು ಆ ಕಡೆ ಈ ಕಡೆ ಜರುಗ್ದಿರ ಇರೋದಕ್ಕೆ ನಾವು ಯೂಸ್ ಮಾಡ್ತೀವಿ. ಇದು ಕೂಡ ಬೇಕಾಗುತ್ತೆ ಟೈಲರಿಂಗ್ಗೆ. ಮತ್ತು ನ್ಯೂಸ್ ಪೇಪರ್, ಇದು ಕೂಡ ಬೇಕಾಗುತ್ತೆ. ಫಸ್ಟು ನಾವು ಸ್ಟಾರ್ಟಿಂಗ್ ಕಲಿಬೇಕಂದ್ರೆ ನ್ಯೂಸ್ ಪೇಪರಲ್ಲೇ ಕಲಿಬೇಕು, ಆಮೇಲೆ ಬ್ಲೌಸ್ಗೆ ಹೋಗಬೇಕು. ಇಲ್ಲ ಒಂದೇ ಸರಿ ಬ್ಲೌಸ್ಗೆ ಹೋದರೆ ಬಟ್ಟೆ ಎಲ್ಲ ಹಾಳಾಗುತ್ತೆ. ಅದಕ್ಕೋಸ್ಕರ ನಾವು ನ್ಯೂಸ್ ಪೇಪರ್ ತಗೊಂಡಿದ್ದೀವಿ. ಮತ್ತು ಇಷ್ಟೊಂದೆಲ್ಲ ಬೇಕಾ ಟೈಲರಿಂಗ್ ಮಾಡೋಕ್ಕೆ ಅಂದರೆ ಏನೂ ಇಲ್ಲ. ನಿಮ್ಮ ಹತ್ರ ಒಂದು ಕತ್ರಿ, ಒಂದು ಟೇಪು, ಒಂದು ಸ್ಕೇಲು, ಒಂದು ಮಾರ್ಕರು, ಒಂದು ನ್ಯೂಸ್ ಪೇಪರು, ಇಷ್ಟಿದ್ರೆ ಸಾಕು. ಮೋಸ್ಟ್ಲಿ ಒಂದು 500 ರೂಪಾಯಲ್ಲಿ ಸಿಗುತ್ತೆ. ಇವೆಲ್ಲ ತಂದಿಕ್ಕೊಂಡ್ರೆ ನಾವು ಟೈಲರಿಂಗ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಮತ್ತು ಇಷ್ಟೇ ಅಲ್ಲ, ಮಿಷಿನ್ ಕೂಡ ಇರಬೇಕು. ನನ್ನ ಹತ್ರ ಚಿಕ್ಕ ಮಿಷಿನ್ ಇದೆ, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನನ್ನ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.